ಇದ್ದರೂ ಸ್ವತಃ ವೃದ್ಧಿಸಿದ್ದಿದ್ದಾರಕರಾಗಿ ಈ ಮುನಿಗಳು ಅರಿತಿದ್ದರು ಸಕಲ ಜ್ಞಾನವನವರು ತೊಳಲಿದ್ದರು ಅರ್ಥವಾಗದೆಯೇ ಆ ತತ್ವಾರ್ಥ ಸಂಬಂಧಿತ ಸಂದರ್ಭವೊಂದು ಅಂತೆ ಅರಿಯಲೆಂದದನು ಅವರು ಸುತ್ತಿದರು ದೇಶ ದೇಶಗಳನ್ನು ಕಂಡರು ಪ್ರಸಿದ್ಧ ಮುನಿ ಜ್ಞಾನಿಗಳನ್ನು ಬರಿದೆ ವ್ಯರ್ಥವಾಯ್ತವರ ಪ್ರಯತ್ನವು ಅರಸಿದಂತೆ ಮಣ್ಣಿನಲಿ ಗಂಧವನು ಮರಳಿನಲಿ ಚಿಹ್ನವನು ಮುಳುಗಿತಿರಲಂತವರು ನಿರಾಶಾಬ್ಧಿಯೊಳಗೆ ತೋರಿದಂತಾಯ್ತು ಬೆಳಕು ಕಗ್ಗತ್ತಲ ಗುಹೆಯೊಳಗೆ ವರ್ಧಮಾನನ ಜನನ ಕಾಲಕ್ಕೆ ಆ ಬಳಿಕದಲ್ಲವರು ಯೋಚಿಸಿ ತಮ್ಮೊಳಗೆ ಬಂದೊಂದು ನಿರ್ಧಾರಕ್ಕೆ ಸಾಗಿದರು ಆಗಸ ಮಾರ್ಗದಲ ಕುಂಡಪುರಕ್ಕೆ ಏ ಯೋಚಿಸುತ್ತಾ ಮನದಲ ಮುನಿವರ್ಯರು ವರ್ಧಮಾನನ ಕುರಿತಾಗಿ ಸಾಗಿ ಬರುತ್ತಿರಲವರು ಅರಮನೆಯ ಬಳಿಗೆ ಕಂಡರವರು ಎಳಬಾಲಕನೋರ್ವನು ಬನದಲ್ಲಿ ಉಯ್ಯಾಲೆ ಆಡುತ್ತಿಹದನು ತೂಗುವಂತೆ ತಂಗಾಳಿಗೆ ಕಲ್ಪಲತಾ ಕುಸುಮವು ಓ ಹಾ ಮಹಾವೀರ ಮಹಾದರ್ಶನದ ಶ್ರೀ ಜನ್ಮ ಕಲ್ಯಾಣ ಸಂಪುಟದಲ್ಲಿ ಜಿನಬಾಲಕನ ಜನ್ಮಲೀಲ ಬಾಲಲೀಲೆಯನ್ನು ಬಹಳ ಮನೋಜ್ಞವಾಗಿ ವರ್ಣಿಸಿದ್ದಾರೆ. ಆ ಚಾರಣ ಮುನಿಗಳು ವೃದ್ಧಿಸಿದ್ಧಾರಕರು, ಆಗಸದಲ್ಲಿ ಸಂಚರಿಸ್ತಕ್ಕಂಥ ಮುನಿಗಳು. ಅವರಿಗೆ ಯಾವುದೋ ಒಂದು ಶಂಕೆ ಶಂಕೆ ಉಂಟಾയി, ಸಂದೇಹ. ಆ ಸಂದೇಹವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ, ತತ್ವಾರ್ಥ ಸಂಬಂಧ ಆ ಶಂಕೆಯನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಅಂಗ ವಂಗ ಕಳಿಂಗ ಕಾಶ್ಮೀರ ಕುಂತಲ ಕೋಸಲ 56 ದೇಶಗಳನ್ನು ಕೂಡ ಸುತ್ತಿದ್ರು. ಪ್ರಸಿದ್ಧ ಮುನಿಗಳನ್ನು ಜ್ಞಾನಿಗಳನ್ನು ಎಲ್ಲರ ಕೈಲೂ ಕೂಡ ಹೋಗಿ ಅವರ ಶಂಕೆಯನ್ನು ನಿವಾರಿಸಲಿಕ್ಕೆ ಹೋದಾಗ ಅವರ ಪ್ರಯತ್ನ ಹೇಗಾಯ್ತಪ್ಪ ಅಂದರೆ, ಅರಸಿದಂತೆ ಮಣ್ಣಿನಲ್ಲಿ ಗಂಧವನ್ನು ಮಣ್ಣಲ್ಲಿ ಹುಡ್ಕಕ್ಕಾಗುತ್ತಾ, ಹಾಗೆ ಮರಳಿನಲ್ಲಿ ಚಿನ್ನವನ್ನು ಮರಳಿನಲ್ಲಿ ಹುಡ್ಕಕ್ಕಾಗುತ್ತಾ, ಹಾಗಾಯ್ತು ಅವರಿಗೆ. ಹೀಗೆ ಅವರಿಗೆ ಬಹಳ ನಿರಾಶಾಬ್ದಿಯೊಳಗೆ ಏನು ಮಾತೇ ಬರ್ತಾ ಇಲ್ಲ ಅವರಿಗೆ. ಹೀಗೆ ಬಹಳ ಬೇಸರವಾಗಿದ್ದಂತಹ ಸಮಯದಲ್ಲಿ, ಅದೇ ಸಮಯಕ್ಕೆ ವರ್ಧಮಾನನ ಜನನ. ಬಳಿಕ ಅವರೆಲ್ಲ ಯೋಚಿಸುವ ನಿರ್ಧಾರಕ್ಕೆ ಬಂದರು. ಆಗಸ ಮಾರ್ಗದಲ್ಲಿ ಆ ಕುಂಡಲಾಪುರಕ್ಕೆ, ಬಿಹಾರಕ್ಕೆ ಬಂದರು. ಅವರ ಮನದಲ್ಲೇ ಯೋಚಿಸಿದ್ರಂತೆ ಮುನಿವರಿಯರು ವರ್ಧಮಾನನ ಕುರಿತಾಗಿ. ಮನದಲ್ಲಿ ಇಬ್ಬರೂ ಏಕಕಾಲಕ್ಕೆ ಯೋಚಿಸಿದ್ರು. ಅರಮನೆಯ ಬಳಿಗೆ ಕಂಡರವರ ಎಳೆಬಾಲಕನೋರ್ವನು ಅರಮನೆಗೆ ಹೋಗ್ತಾ ಇರಬೇಕಾದ್ರೆ ಆ ಒಂದು ಎಳೆಬಾಲಕನೋರ್ವ ಬನದಲ್ಲಿ ಉಯ್ಯಾಲೆ ಆಡುತ್ತಿಹದನು. ಆ ತೋಟದಲ್ಲಿ ಉಯ್ಯಾಲೆ ಆಡ್ತಾ ಇದ್ದಾನೆ. ಯಾವ ರೀತಿ ತಂಗಾಳಿಗೆ ಕಲ್ಪಲತಾ ಕುಸುಮವೋ, ಇಲ್ಲಿ ಕಲ್ಪಲತಾ ಕುಸುಮ ಅಂದರೆ ಆ ಜಿನಬಾಲಕ, ಅವನು ಆಡ್ತಾ ಇದ್ದುದನ್ನು ಆ ಚಾರಣ ಮುನಿಗಳು ಗಮನಿಸಿದ್ರಂತೆ. ಅಬ್ಬಾ, ಎಂತಹ ಪಾತ್ರೆಗಳ ಮೇಲೆ ನೋವಾಗ್ತಾ ಇದೆ. ಪಾತ್ರೆಗಳನ್ನು ತನ್ನ 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 ಕಲ್ಪನಾ ಲೋಕದ ಕೊಂಚದಿಂದ ಬರೆಯುವುದರಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಸಿದ್ಧಹಸ್ತರು. ನಮಸ್ಕಾರ.